ನಮಸ್ಕಾರ. ಮನಿ ಮಾರ್ಗ ಯೂಟ್ಯೂಬ್ ಚಾನಲ್‌ಗೆ ಎಲ್ಲರಿಗೂ ಸ್ವಾಗತ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡ್ತಾ ಇರಿ. ಯಾಕಂದ್ರೆ ಮಾಹಿತಿಯನ್ನು ವಿಷಯ ಹೇಗೆ ತಿಳಿಸ್ತಾ ಇದ್ದೀನಿ ಅಂದ್ರೆ ತುಂಬಾ ಪ್ರಿಸೈಸ್ ಆಗಿ ಏನ್ ಬೇಕಿದೆಯೋ ಅದು ವಾರಕ್ಕೆ ಏನ್ ಬೇಕೋ ಅಷ್ಟು ಮಾತ್ರ ಮಾಹಿತಿಯನ್ನ ಕೊಡ್ತಾ ಇರ್ತೀನಿ. ಮತ್ತೆ ರೆಗ್ಯುಲರ್ ಅಪ್ಡೇಟ್ ಅಂತೂ ಇರುತ್ತೆ. ತುಂಬಾ ಏನಾದ್ರು ಪ್ಯಾನಿಕ್ ವಿಷಯಗಳು ಏನಾದ್ರು ಇರ್ಬೋದು, ಸಮಸ್ಯೆಗಳು ಏನಾದ್ರು ಆ ಥರದ್ದು ಏನಾದ್ರು ಕಂಡು ಬಂದ್ರೆ ಅಡ್ವಾನ್ಸ್ ಆಗಿ ನಾನು ತಿಳಿಸ್ಲಿಕ್ಕೆ ಒಂದು ಪ್ರಯತ್ನ ಅಂತೂ ಮಾಡ್ತೇನೆ. ವಿಡಿಯೋ ಮುಖಾಂತರ ಆದ್ರೂ ಮಾಡ್ತೇನೆ, ಇಲ್ಲಾಂದ್ರೆ ಚಾನಲಲ್ಲಿ ಒಂದು ಟೆಕ್ಸ್ಟ್ ಮೆಸೇಜ್ ಆದ್ರೂ ಹಾಕಿರ್ತೇನೆ. ಹಾಗಾಗಿ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ತಾ ಇರಿ. ನೋಟ್‌ಗಳ್ನ ಫಾಲೋ ಕೆಲವು ಸಲಿ ವಿಡಿಯೋ ಮಾಡ್ಲಿಕ್ಕೆ ಸಮಯ ಸಿಗಲ್ಲ. ಹಾಗಾಗಿ ಆ ನೋಟ್ಸ್‌ಗಳ್ನೆಲ್ಲ ಫಾಲೋ ಮಾಡ್ಕೊಂಡು ನೀವು ಮಾರ್ಕೆಟಲ್ಲಿ ಫಾಲೋ ಏನಾದ್ರು ಆಕ್ಷನ್ ಏನಾದ್ರು ಅದು ಮಾಡ್ಬೇಕಾಗತ್ತೆ. ಸೊ ತುಂಬಾ ಫೇಲ್ಯೂರ್ಸ್‌ಗಳು ಕಡಿಮೆ ಮಾಡ್ಬೇಕು. ಸೊ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಡಿಸ್ಕ್ಲೈಮರ್ ಪಾರ್ಟ್ ಅಂತ ನಾನು ಸೆಬಿ ಸರ್ಟಿಫೈಡ್ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ಇನ್ಫಾರ್ಮೇಶನ್ ಪರ್ಪಸ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋಂಥದ್ದು. ಸ್ವಲ್ಪ ಮಾಮೂಲಿ ಇದೆಲ್ಲ ತಿಳಿಸ್ಲೇಬೇಕು. ಮತ್ತೆ ಮಾರ್ಕೆಟ್ ರಿಸ್ಕ್ ಇನ್ವಾಲ್ವ್ ಆಗಿರೋದ್ರಿಂದ ಯಾವುದೇ ಒಂದು ಹೂಡಿಕೆ ನೀವು ಮಾಡಬೇಕಾದ್ರೂ ನೀವು ಫೈನಾನ್ಷಿಯಲ್ ಅಡ್ವೈಸರ್ನ ಹೆಲ್ಪ್ ತಗೊಂಡು ಮಾಡಬೇಕಾಗತ್ತೆ. ಮತ್ತೆ ನಿಮ್ಮ ಅರ್ನಿಂಗ್ಸು, ಪ್ರಾಫಿಟ್ ಲಾಸ್ ಏನೇ ಇದ್ರು ಅದು ನಿಮಗೆ ಬಿಟ್ಟಿದ್ದು, ಜವಾಬ್ದಾರಿ ನಿಮಗೆ. ನಿಮ್ಮ ಒಂದು ಅನಿಸಿಕೆಗಳು ಏನೇ ಕೊಟ್ಟರು ಸಹಿತ ನಿಮ್ಮ ಒಂದು ವಿಶ್ಲೇಷಣೆ ಮಾಡಿಕೊಂಡು ನೀವು ಜವಾಬ್ದಾರಿತವಾಗಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಮತ್ತೆ ಏನೇ ಒಂದು ಆ, ಈ ಒಂದು ವಿಶ್ಲೇಷಣೆಗಳೆಲ್ಲ ಮಾಡ್ತಾ ಇದ್ರು ಸಹಿತ ಒಂದು ಪಾಸ್ಟ್ ಡೇಟಾ ಇಟ್ಕೊಂಡು ನಾವು ವಿಶ್ಲೇಷಣೆ ಮಾಡುವಂಥದ್ದು ನಾವಲ್ಲ. ಸೊ ಹೀಗೆ ಫ್ಯೂಚರಲ್ಲಿ ಆಗಬೇಕು ಅಂತ ಇಲ್ಲ. ಸೊ ಅದು ಒಂದು ಗಮನ ಇಡಬೇಕು. ಸೊ ವಿಡಿಯೋ ಪ್ರಾರಂಭ ಮಾಡೋಣ. ಸೊ ಮೊದಲಿಗೆ ನಾನು ಮಾರ್ಕೆಟ್ ವಿಡಿಯೋ ಮಾಡಿದ್ದೆ. ಆ್ಯಕ್ಚುಲಿ ನಾನು ಹಳೆ ಒಂದು ವಿಡಿಯೋ, ಮಾರ್ಕೆಟ್ ರೆಸಿಸ್ಟೆನ್ಸ್ ತುಂಬ ಇದೆ, 23,600 ತನಕ ಎಲ್ಲ ಹೋಗಿ 800 ತನಕ ಎಲ್ಲ ಹೋಗಿ ಅದ್ರ ನಂತರ ಹೋದ್ರೆ ಒಂದು ತುಂಬಾ ಹೈ ಹೋಗುತ್ತೆ ಅಂತ. ಸೊ ಇಂಡಿಕೇಟರ್ ನಾನು ರಿಮೂವ್ ಮಾಡ್ಬಿಟ್ಟೆ. ಇಲ್ಲಿ ಝೂಮ್ ಮಾಡಿದ್ರೆ ನಿಮ್ಗೆ ಮಾರ್ಕ್ ಮಾಡಿದ್ ಗೊತ್ತಾಗ್ತಿದೆ ನೋಡಿ, ಕರೆಕ್ಟ್ ಆಗಿ ಅಲ್ಲಿ ಹಿಟ್ ಆಗಿ ವಾಪಸ್ ಬಂದಿದೆ. ಸೊ ಇದು ಕ್ರಾಸ್ ಆಗ್ತಾ ಇಲ್ಲ, ಡೌನ್ ಬರ್ತಾ ಇದೆ. ಸೊ ಅದು ರೆಸಿಸ್ಟೆನ್ಸ್ ತುಂಬಾ ಒಂದು ಚೆನ್ನಾಗಿ ಪ್ಲೇ ಮಾಡ್ತಾ ಇದೆ. ಸೊ ಮತ್ತೆ ಈ ಅಬ್ಸರ್ವೇಷನ್ ಒಂದು ಗಮನ ಇಡ್ಬೇಕು. ನಾನು ಇಲ್ಲೊಂದು ಇಂಡಿಕೇಟರ್ ಹಾಕೊಂಡಿದ್ದೀನಿ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಡೀಟೈಲ್ ಆಗಿ. ಏನಾಗ್ತಿದೆ ಅಂದ್ರೆ ಒಂದು ಲಾಸ್ಟ್ ಒಂದು 6 ತಿಂಗಳಲ್ಲಿ 20% ಏರಿದೆ. ಒಂದು ವರ್ಷದಲ್ಲಿ ಆಲ್ಮೋಸ್ಟ್ 45% ಮೇಲೆ ಏರಿದೆ. ನಿಫ್ಟಿ ಆಗಲಿ ಅಥವಾ ಮಾರ್ಕೆಟ್ ಅಂತ ಹೇಳ್ತೀವಿ ನಾವು. ಸೊ ತುಂಬಾ ಒಂದು ಏರಿಕೆ ಕಂಡಿದೆ. ಸೊ ಅದು ಕಳೆದ ಒಂದು 3-4 ವರ್ಷದಲ್ಲಿ ಕನಿಷ್ಠ ಒಂದು 10,000 ಪಾಯಿಂಟ್ ಅಂತೂ ಏರಿದೆ. ಸೊ ಇದೆಲ್ಲ ಒಂದು ತುಂಬಾ ಮೇಜರ್ ಒಂದು ಇದಿರುತ್ತೆ. ಅದರಲ್ಲೂ ಕೋವಿಡ್ ಟೈಮಲ್ಲಿ ಒಂದು 7,500 ಎಲ್ಲ ಇದ್ದಿದ್ದು, ಅಲ್ಲಿಂದ ಒಂದು 23,000 ಬರೋ ಹುಡುಗಾಟಿಗೆ ಮಾತಲ್ಲ. ಇದೆಲ್ಲ ಒಂದು ಅಲರ್ಟ್ ತರ ಹೇಳಿದೆ ನಾನು. ಯಾಕಂದ್ರೆ ಇದು ಮಾರ್ಕೆಟ್ ಕ್ರಾಶ್ ಒಂದೇ ದಿವಸದಲ್ಲಿ ಒಂದೇ ಟೈಮ್ಗೆ ಆಗ್ಬೇಕಂತಲ್ಲ. ಮೊನ್ನೆ ಒಂದು ಜೂನ್ 4ನೇ ತಾರೀಕು ಒಂದು ಮೇಜರ್ ಫಾಲ್ ಅಂತೂ ಆಗಿತ್ತು. ಯಾಕಂದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಆಫ್ ದ ಮಾರ್ಕೆಟ್ ಏನಿರುತ್ತೆ, ನಿರೀಕ್ಷೆಗಳು ಮಾರ್ಕೆಟ್ ಇಂದು ತುಂಬಾ ಹೈ ಹೋಗ್ತಾರೆ. ಹೆಚ್ಚೆಚ್ಚು ದಿವಸ ಆಗ್ತಿದ್ದಂಗೆ ಇನ್ನೂ ಬೇಕು ಅಂತ ಒಂದು ಆಸೆಗಳು, ದುರಾಸೆಗಳು ಒಂದು ಹೋಗ್ತಾ ಇರುತ್ತೆ. ಸೊ ಇದು ನಮ್ಮ ಒಂದು ಸಣ್ಣ ಒಂದು ನಾವು ಹೂಡಿಕೆದಾರ ಏನಿರ್ತೀವಿ ನಾವುಗಳು, ಅದೊಂದು ಮೇಜರ್ ಮಿಸ್ಟೇಕ್ ನಮ್ದು. ಸೊ ಹಿಂದೆ ಒಂದು ವಾರದಿಂದ ಒಂದು 5-6 ಸ್ಟಾಕ್ಸ್ಗಳಿಗೆ ನಾನು ತುಂಬಾ ದುಡ್ಡು ಮಾಡಿದ್ದೀನಿ. ಮತ್ತೆ ಇನ್ನಷ್ಟು ದುಡ್ಡು ಮಾಡೋ ಚಾನ್ಸಸ್ ಇದೆ ಅಂತ ಒಂದು ಎಂಟ್ರಿ ಕೊಡುವಂಥದ್ದು. ಮತ್ತೆ ಯಾವುದೋ ವಿಡಿಯೋನ ಯಾವುದೋ ಟೈಮ್ನಲ್ಲಿ ನೋಡ್ಬಿಟ್ಟು, ಸೊ ಅವತ್ತು ಹೇಳಿದ್ರು ಇವ್ದು ಈ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ ಒಂದು ಸುಮ್ಮನೆ ಒಂದು ಅನಲೈಸ್ ಮಾಡಿದೆ, ಏನೋ ಒಂದು ಇನ್ವೆಸ್ಟ್ ಮಾಡುವಂಥದ್ದು. ಇದೆಲ್ಲ ಒಂದು ಸಣ್ಣ ಹೂಡಿಕೆದಾರದ್ದು ಮಿಸ್ಟೇಕ್ ಇರುತ್ತೆ. ಸೊ ಯಾವತ್ತೋ ಒಂದು ಕಾಲದಲ್ಲಿ ಪಿ ಎಸ್ ಯು ಸ್ಟಾಕ್ನ ಬೈ ಮಾಡಿ ಅಂತ ಹೇಳಿರ್ತೇನೆ. ಆ ದಿನಕ್ಕೆ ಒಂದು 20-30% ರಿಟರ್ನ್ ಅಲ್ಲಿಂದ ಕೊಟ್ಟಿರ್ಬೋದು. ಸೊ ಮತ್ತೆ ಈಗ ಏನಾದ್ರು ಎಂಟ್ರಿ ಆದ್ರೆ ಸ್ಟಾಪ್ ಲಾಸ್ ಎಲ್ಲ ಹಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕೆಳಗೆ ಮಾರ್ಕೆಟ್ ಬಂದು ತುಂಬಾ ಫೇಲ್ಯೂರ್ಗಳಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಅದೆಲ್ಲ ಗಮನ ಇಟ್ಕೊಬೋದು. ಯಾಕಂದ್ರೆ ನೀವು ಆ ಗಮನ ಹಾಕಿ ಇಟ್ಟಿಲ್ಲ ಅಂದ್ರೆ ಅದು ಫೇಲ್ಯೂರ್ ಆಗಿ ಕೊನೆಗೆ ನೀವು ಹೇಳೋದು ಮಾರ್ಕೆಟು ತುಂಬಾ ಮೋಸ ಇದೆ, ಇದು ಅರ್ಥ ಆಗಿಲ್ಲ, ಇದು ದುಡ್ಡಿರೋರ್ಗೆ ಮಾತ್ರ, ಈ ತರ ಒಂದು ಹಲವಾರು ಮಾತು ಹೇಳ್ತೀರ.
ಅದರಲ್ಲೂ ಫ್ಯೂಚರ್ ಆಪ್ಷನ್ಸ್ ಅಂತೂ ಟ್ರೇಡ್ ಮಾಡೋರಂತೂ ತುಂಬಾ ಆಸೆಗೆ ಬಿದ್ದು ಕೇವಲ ಒಂದು 2,000 ಮ್ಯಾಕ್ಸಿಮಮ್ 1,500-2,000 ಈ ತರ ಒಂದೊಂದು ಲಾಟ್ ಹಾಕ್ಬಿಟ್ಟು ಆ ದುಡ್ಡಿಗೆ ಒಂದು 20,000 ಬರುತ್ತಂತೆ ದಿವಸಕ್ಕೆ, 15,000 ಬರುತ್ತಂತೆ, ಅಂತೆ ಕಂತೆಗಳೆಲ್ಲ ಕೇಳ್ಕೊಂಡು ಯಾವ್ದೋ ಒಂದು ದಿವಸ ಯಾವ್ದೋ ಒಂದು ಟೈಮಲ್ಲಿ ಬಂದಿರ್ಬೋದು. ಪ್ರತಿ ದಿವಸನೂ ಸಂಡೇ ಆಗ್ಲಿಕ್ಕಾಗಲ್ಲ. ಎವ್ರಿ ಇಸ್ ನಾಟ್ ಸಂಡೇ. ಅದು ಗಮನ ಇಟ್ಕೊಂಡಿರ್ಬೇಕು ನೀವು. ಸೊ ಮಾರ್ಕೆಟ್ ಇವಾಗ ನಾನು ಹೇಳ್ತಿದ್ದ ಸಹಿತ ನೋಡಿ, ಇವಾಗ ಮಾರ್ಕೆಟ್ ಅವತ್ತು ಬರುತ್ತೆ ಅಂತ ಅನ್ಕೊಂಡಿದ್ದೆ, ಅವಾಗ ಬಂದಿಲ್ಲ, ಈಗ ಬಂದಿದೆ ಒಂದು. ಸೊ ಹೈ ಎಲ್ಲ ಹೋಯ್ತು, ಮತ್ತೆ ಅಲ್ಲಿಂದ ರೆಸಿಸ್ಟೆನ್ಸ್ ಇದಾಗ್ಬೇಕು ನಮ್ಗೆ. ಸೊ ಇಲ್ಲಿಂದ ಒಂದು ರೆಸಿಸ್ಟೆನ್ಸ್ ಬ್ರೇಕ್ ಆಗದೆ ನಾವು ನೆಕ್ಸ್ಟ್ ಹೇಗೆ ಹೋಗುತ್ತೆ ಅಂತ ಪ್ರೆಡಿಕ್ಟ್ ಆಗಲ್ಲ. ಸೊ ಇಲ್ಲೊಂದು ಇಂಡಿಕೇಟರ್ ಹಾಕೊಂಡಿದೀನಿ, ಕ್ರಾಶ್ ಫೈಂಡರ್ ಅಂತ. ಸದ್ಯಕ್ಕೆ ಒಂದು ಪೀಕಲ್ಲಿ ಅಂತೂ ಹೋಗಿ ಒಂದು ಗ್ರೀನ್ ಅಂತೂ ಕಾಣಿಸ್ತಿದೆ, ಬೈಯತ್ತು ಆಗ್ತಿದೆ. ಮೀನ್ಸ್ ಮಾರ್ಕೆಟ್ ಅಲ್ಲಿ ಒಂದು ನಿಫ್ಟಿಗೆ ಅಥವಾ ಒಂದು ಮಾರ್ಕೆಟ್ ಅಲ್ಲಿ ಎಂಟೈರ್ ಥಿಂಗ್, ನಿಫ್ಟಿ ಅಂತಲ್ಲ, ನಿಫ್ಟಿ ಬೇಸ್ಡ್ ಸ್ಟಾಕ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ಒಂದು ಸೆಕ್ಟೋರಿಯಲ್ ಫಂಡ್ಸ್ಗಳು ಇರ್ಬೋದು, ಇದೆಲ್ಲ ಒಂದು ದುಡ್ಡು ಪುಷ್ ಮಾಡ್ತಿರ್ತಾರೆ. ಸೊ ಅದಂತೂ ಗ್ರೀನ್ ಕಂಡಿದೆ. ಬಟ್ 2-3 ದಿವಸದಿಂದ ಒಂದು ಫಾಲ್ ಆಗಿರೋದ್ರಿಂದ ಮಾರ್ಕೆಟ್ ಇಲ್ಲಿ ಗ್ರೇ ಆಗಿದೆ. ಸೊ ಒಂದು 23,600 ಎಲ್ಲ ಕ್ರಾಸ್ ಆಗಿಲ್ಲ, 800 ಎಲ್ಲ ಕ್ರಾಸ್ ಆಗಿಲ್ಲ. ಸೊ ಅದೊಂದು ಗಮನ ಇಟ್ಕೊಬೇಕು. ನೆಕ್ಸ್ಟ್ ಡೌನ್ ಬಂದ್ರೆ ಎಲ್ಲಿಗೆ ಬರುತ್ತೆ, 23,200 ಬರುತ್ತೆ. ಅದ್ರ ನೆಕ್ಸ್ಟ್ 23,400, 22,400 ಈ ಲೆವೆಲ್ ಎಲ್ಲ ಬರುತ್ತೆ. ಸೊ ಇದೆಲ್ಲ ನಾವು ಗಮನ ಇಟ್ಕೊಬೇಕು. ವರ್ಸ್ಟ್ ಕೇಸ್ ಅಂತ ತಿಳ್ಕೊಳ್ಳೋಣ. ಈಗ ಈ ಕ್ರಾಶ್ ಫೈಂಡರ್ ಅನಾಲಿಸ್ ಟೂಲ್ ಬೇಕಿದ್ರೆ ಹಾಕೊಳ್ಳಿ ನೀವು ಇಂಡಿಕೇಟರ್ ಅಲ್ಲಿ. ಸೊ ನಿಫ್ಟಿಗೆ ಮಾತ್ರ ವರ್ಕ್ ಆಗುವಂಥದ್ದು, ಮೀನ್ಸ್ ಅದ್ರದ್ದು ಬೆಸ್ಟ್, ಅದಕ್ಕೆ ಹೆಲ್ಪ್ ಆಗುವಂಥದ್ದು. ಬೇರೆ ಒಂದು ಸ್ಟಾಕ್ಸ್ಗಳು ಹಾಕಿದ್ರೆ ಒಂದು ಅಷ್ಟು ಅನುಕೂಲ ಕೊಡಲ್ಲ. ಸ್ಟಾಕ್ಸ್ಗೆ ಅಂತಾನೆ ನೀವು ವಾಲ್ಯೂಮ್ ರಿಲೇಟೆಡ್ ಬೇರೆ ಬೇರೆ RSI, MACD, ಬೊಲಿಂಜರ್ ಈ ಥರದ್ದೆಲ್ಲ ಬೇರೆ ಇಂಡಿಕೇಟರ್ ಹಾಕೊಂಡು ನೀವು ನೋಡ್ಬೇಕಾಗುತ್ತೆ, ಅಥವಾ EMA ರಿಬ್ಬನ್ ಈ ಥರದ್ದೆಲ್ಲ ನೋಡ್ಬೇಕಾಗುತ್ತೆ. ಇದೆಲ್ಲ ವಿಡಿಯೋ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಹಿಂದೆ. ಇಂಡಿಕೇಟರ್ಸ್ ಏನೇನು ಹಾಕೊಬೋದು, ಏನರಿಂದ ಯಾವ್ದು ಉಪಯೋಗ, ವೆದರ್ ರೈಟ್ ಟೈಮ್ ಟು ಎಂಟರ್, ABV ಈ ಥರದ್ದೆಲ್ಲ ಒಂದು ವಿಶ್ಲೇಷಣೆ ಮಾಡಿದ್ದೀನಿ ಹಿಂದೆ. ಸೊ ಹಾಗಾಗಿ ಅದೆಲ್ಲ ಗಮನ ಇಟ್ಕೊಂಡು ನೀವು ನೋಡಿದ್ರೆ ನೀವು ಸಹಿತ ಒಂದು ಮಾರ್ಕೆಟಲ್ಲಿ ಎಕ್ಸ್ಪರ್ಟ್ ಆಗ್ಬೋದು. ಎಕ್ಸ್ಪರ್ಟ್ ಅಂದರೆ 100% ಎಕ್ಸ್ಪರ್ಟ್ ಅಲ್ಲ, ಲಾಸ್ ಆಗೋದನ್ನ ಕಡಿಮೆ ಮಾಡ್ಕೊಬೋದು. ಈಗೇನೋ ಲಾಸ್ ಆಗ್ತಿದೆ, ಒಂದಿಷ್ಟು ಲಾಭ ಮಾಡ್ಬೋದು. ಸೊ ಇದೊಂದು ಗಮನ ಇಟ್ಕೊಂಡು 23,500 ಲೆವೆಲಿಂದ ನೆಕ್ಸ್ಟ್ ಇಲ್ಲಿಗೆ ಬಂದರೆ ಏನಾದರೂ, ಸೊ ಅಪ್ ಟು 10% ಕರೆಕ್ಷನ್ ಅಂತ ಅನ್ಕೊಂಡ್ರು ಇಲ್ಲಿಂದ. ಸೊ ಆಲ್ಮೋಸ್ಟ್ 20,900 21,000 ತನಕ ಬರ್ಬೋದು ಮತ್ತೆ. ಸೊ ಇದೆಲ್ಲ ಗಮನ ಇಟ್ಕೊಂಡು ಈ ಲೆವೆಲ್ ನೋಡ್ಬೇಕಾಗುತ್ತೆ. ಅದು ಸೇಮ್ ಈ ಲೆವೆಲ್ ನಿಮಗೆ ಮೇಜರ್ ಇದಾಗತ್ತೆ. 21,200 ಲೆವೆಲ್ ಆದ್ರೂ ಬಂದೇ ಬರುತ್ತೆ. ವರ್ಸ್ಟ್ ಕೇಸ್ ನಾ ಹೇಳ್ತಾ ಇರೋದು, ಇದು ಬಂದೇ ಬರಬೇಕು ಅಂತಲ್ಲ. ಯಾಕೆ ಇದನ್ನ ಪಾಯಿಂಟ್ ಇನ್ನೊಂದು ಮಾಡೋಕ್ ರೀಸನ್ ಏನಂದ್ರೆ, ಒಂದು ಸಪೋರ್ಟ್ ಎಲ್ಲ ತಗೊಂಡಿಲ್ಲ ಮೇಜರ್ ಆಗಿ, ಅಲ್ಲಿ ರೆಸಿಸ್ಟೆನ್ಸ್ ಬಿಲ್ಡ್ ಆಗಿ ಒಂದು ನೆಕ್ಸ್ಟ್ ಕ್ರಾಸ್ ಆಗಲಿಲ್ಲ. ನೆಕ್ಸ್ಟು ತುಂಬಾ ಒಂದು ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಮಾರ್ಕೆಟ್ನ ತುಂಬಾ ಒಂದು ಹೈ ಅಂತ ಅನ್ಕೊಂಡಿದ್ದಾರೆ. ತುಂಬಾ ಪ್ರೈಸ್ ಎಲ್ಲ ಜಾಸ್ತಿ ಇದೆ, ಒಳ್ಳೆ ಒಳ್ಳೆ ಸ್ಟಾಕ್ಸ್ ಇರ್ಬೋದು, ಯಾವುದೇ ಸ್ಟಾಕ್ಸ್ ತಗೊಳ್ಳಿ, 52 ಹೈ, ಆಲ್ ಟೈಮ್ ಹೈ ಎಲ್ಲ 52 ಹೈ ಕ್ರಾಸ್ ಆಗಿದೆ ಎಲ್ಲ. ಮತ್ತೆ ಹೊಸ ಹೊಸ 52 ಹೈನ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇದೆಲ್ಲ ಒಂದು ಗಮನ ಇಟ್ಕೊಂಡಿದ್ದಾರೆ. ವಾರನ್ ಬಫೆಟ್ ಆದಿಯಾಗಿ ಒಂದು ಹೋಲ್ಡ್ ರಿಸರ್ವ್ ಮಾಡಿ ಇಟ್ಕೊಂಡಿದ್ದಾರೆ ಸರ್ಪ್ಲಸ್ ಆಗಿ. ದೊಡ್ಡ ಅಮೌಂಟ್ ಅಲ್ಲ, ಅವರ ಒಂದು ಎಂಟೈರ್ ಪೋರ್ಟ್ಫೋಲಿಯೋಗೆ ಇರುವಂತದಕ್ಕೆ ಒಂದು ಹಾರ್ಡ್ಲಿ ಒಂದು 5-10% ರೇಂಜ್ ಮಧ್ಯದಲ್ಲಿದೆ. ಸೊ ಇದೆಲ್ಲ ಒಂದು ರಿಸರ್ವ್ ಆಗಿ ಇಟ್ಕೊಂಡು ಯಾವ್ದಾದ್ರು ಒಳ್ಳೆ ಸ್ಟಾಕ್ ಅದು ಕರೆಕ್ಷನ್ ಮಾಡೋ ಉದ್ದೇಶ ಏನಂದ್ರೆ, ಒಂದು ಸ್ಟಾಕ್ ಒಂದು 10% ಫಾಲ್ ಆಯ್ತು ಅಂದ್ರೆ ಅದೇ ಸೇಮ್ ಪ್ರೈಸ್ ವಾಪಸ್ ಹೋದ್ರೆ ಒಂದು ಮೋರ್ ದನ್ 10% ರಿಟರ್ನ್ ಸಿಗುತ್ತೆ ಅದು. ಸೊ ಈ ತರ ಮಾಡ್ತಾನೆ ಅವ್ರು ರೊಟೇಷನ್ ಮಾಡ್ತಾ ಇರ್ತಾರೆ, ಒಂದು ಟ್ರ್ಯಾಪ್ ಕ್ರಿಯೇಟ್ ಮಾಡ್ತಾರೆ. ಇಲ್ಲ ಅಂದ್ರೆ ಅವ್ರು ನೆಕ್ಸ್ಟ್ ಲೆವೆಲ್ ಹೋಗ್ಲಿಕ್ಕೆ ಆಗಲ್ಲ. ಸೊ ಇಲ್ಲೇನಾಗುತ್ತೆ ಅಂದ್ರೆ, ರಿಸರ್ವ್ ಮಾಡ್ಕೊಂಡಿರೋದನ್ನ ಒಳ್ಳೆ ಸ್ಟಾಕ್ ಹಾಕ್ಬೇಕು ಅಂದ್ರೆ, ಇವಾಗ ಹೈ ಇದ್ದಾಗ ಒಂದು ಎಕ್ಸಾಂಪಲ್ಗೆ 400 ರುಪೀಸ್ ರನ್ ಆಗ್ತಾ ಇತ್ತು, ಸಡನ್ ಆಗಿ 550 ಎಲ್ಲ ಆಗಿದೆ. ಈಗ 550 ಇಂದ ಕನಿಷ್ಠ ಒಂದು 450 ಲೆವೆಲ್ಗೆ ಅದು ತರಬೇಕು. ಆ ನಿಟ್ಟಿನಲ್ಲಿ ಒಂದು ಮಾರ್ಕೆಟ್ ಪ್ಲೇ ಮಾಡ್ತಾ ಇರುತ್ತೆ.
ಇದು ದೊಡ್ಡ ದೊಡ್ಡವರು ಗೊತ್ತ ಅನ್ಕೊಂಡಿರ್ತಾರೆ ಎಲ್ಲ ಹೆಂಗ್ ಮಾಡ್ಬೇಕು ಅಂತ. ಸಣ್ಣದ ಹೂಡಿಕೆದಾರ ಏನಿರ್ತೀವಿ 5-10 ಸಾವಿರ 20 ಸಾವಿರ ಈ ತರ ಸಣ್ಣ ಮಟ್ಟದ ಹೂಡಿಕೆ ಮಾಡುವಂತವ್ರು, ಒಂದ್ ಸ್ಟಾಕ್ ಅಲ್ಲಿ ಇಷ್ಟ ಹಾಕುವಂತದ್ದು, ಅದೆಲ್ಲ ಸಣ್ಣ ಹೂಡಿಕೆನೆ ಅದು. ಸೊ ಅಂತವ್ರೆಲ್ಲ ಒಂದು ಇನ್ನೂ ಏರಿಕೆ ಆಗತ್ತೆ ಅಂತ ಪುಷ್ ಮಾಡ್ತಾ ಇರ್ತಾರೆ. ಸೊ ಏನಾಗುತ್ತೆ ಅಂದ್ರೆ ಅವ್ರು ಆ ಲೆವೆಲ್ ಅಲ್ಲಿ ಸಿಗಾಕೊಂಡ್ಬಿಡ್ತಾರೆ. ಸೊ ಕೆಳಗಡೆ ಬಂದವರಿಗೆ ಲಾಭ ಜಾಸ್ತಿ. ಸೊ ಈಗ ಮೇಲ್ಗಡೆ ಇರೋರು 550 560 ಈ ತರ ಬೈ ಮಾಡಿದವರು ಅವ್ರು ಸೇಲ್ ಮಾಡೋದೇ ಇಲ್ಲ. 450 ಬಂದ್ರು ಕೊಟ್ಬಿಟ್ರು ಲಾಸ್ ಅಲ್ಲಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಒಂದು ಅವರು 560 ಬರ್ಲಿ ಮತ್ತೆ ಅಟ್ಲೀಸ್ಟ್ ಅಂತ ಕಾಯ್ತಾ ಕೂತ್ಕೊಂತಾರೆ. ಸೊ ಏನಾಗುತ್ತೆ, ಕೆಳಗಿನವರು ಅಂದ್ರೆ ಕೆಳಗೆ ಬೈ ಮಾಡಿದವರು ದೊಡ್ಡವರು, ಅವರು 450 ಇಂದ ಆರಾಮಾಗಿ 550 ಬಂದ್ಬಿಡ್ತಾರೆ. ಸೊ ಈ ತರ ಮಾರ್ಕೆಟ್ ಅಲ್ಲಿ ಒಂದು ಟ್ರ್ಯಾಪ್ ನಡೀತಾ ಇರುತ್ತೆ ಯಾವಾಗ್ಲೂ. ಸೊ ಅದೆಲ್ಲ ನೋಡ್ಕೊಬೇಕಾಗುತ್ತೆ. ಸೊ ಕನಿಷ್ಠ ಒಂದು ಮೆಂಟಲಿ ಪ್ರಿಪೇರ್ ಆಗಿರಿ, ನೀವು ಒಂದು 10% ಇಲ್ಲಿಂದ ಕರೆಕ್ಷನ್ ಆಗ್ಬೋದು ಅಂತ. 2350 ಪಾಯಿಂಟ್ಸ್ ಅಂದ್ರೂ 21,000 ಆಡ್ ಈ ರೇಂಜಿಗಂತೂ ಬರ್ಲಿಕ್ಕೆ ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಇವತ್ತು ಈ 2 ತಿಂಗಳಲ್ಲಿ ಆಗದೆ ಇದ್ರು ಮುಂದೆ ಒಂದು ದಿವಸದಲ್ಲಿ ಆಗುತ್ತೆ. ಅದರಲ್ಲೂ ಮುಂದಿನ ದಿವಸದಲ್ಲಿ ಬಜೆಟ್ ಇರೋದ್ರಿಂದ ಕರೆಕ್ಷನ್ ಇಮಿಡಿಯೇಟ್ ಪ್ರೀ ಬಜೆಟ್ ಆಗಕ್ಕೆ ಸಾಧ್ಯತೆ ಕಡಿಮೆ ಇದೆ. ಅದರಲ್ಲೂ ಮೂವಿಎಸ್ ಅಂತ ಅನ್ನೋರೆಲ್ಲ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ನಿನ್ನೆ ಕಂಡಿರ್ಬೋದು. ಮಾರ್ಕೆಟ್ ತುಂಬಾ ಚೆನ್ನಾಗಿದೆ, ಇಂಡಿಯನ್ ಮಾರ್ಕೆಟ್ ತುಂಬಾ ಮೇಲೆ ಏರಿಕೆ ಬರುತ್ತೆ, ಈ ತರ ಎಲ್ಲ ಒಂದು ಹೇಳಿಕೆ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇದೆಲ್ಲ ಒಂದು ಗಮನ ಇಟ್ಕೊಂಡ್ರೆ ಟ್ರ್ಯಾಪ್ ಅಂತಾನೆ ಅನ್ಕೊಬೇಕು ನಾವು. ಆದಷ್ಟು ಕ್ಯಾಶ್ನ ರಿಸರ್ವ್ ಮಾಡ್ಕೊಳ್ಳಿ, ಒಳ್ಳೆ ಸ್ಟಾಕ್ಸ್ ಮುಂದೆನೂ ಸಿಗುತ್ತೆ. ವಾಚ್ ಮಾಡ್ತಾ ಇರಿ, ವಾಚ್ ಲಿಸ್ಟ್ಗೆ ಆಡ್ ಮಾಡ್ಕೊಳ್ಳಿ. ತುಂಬಾ ಪೆನ್ನಿ ಸ್ಟಾಕ್ಸ್ ಮೇಲೆ ಹಿಂದೆ ಹೋಗ್ಬೇಡಿ. ಟಾಪ್ 50 ಕೊನೆ ಪಕ್ಷ ಟಾಪ್ 100 250 ರೇಂಜ್ ಈ ಒಳಗಡೆ ಸ್ಟಾಕ್ಸ್ ಅಲ್ಲಿ ಎ ಕ್ಯಾಟಗರಿ ಸ್ಟಾಕ್ಸ್ ಗಳನ್ನೇ ಆದಷ್ಟು ವರ್ಕ್ ಮಾಡಿ. ಬಿ ಕ್ಯಾಟಗರಿಗೂ ಸಹಿತ ಹೋಗ್ಬೇಡಿ. ಬಿ ಸಿ ಟಿ ಝೆಡ್ ಕ್ಯಾಟಗರಿ ಈ ತರದ ಏನೇನೋ ಇದೆ ಕಡಿಮೆ ವ್ಯಾಲ್ಯೂಗಳದೆಲ್ಲ, ಅದ್ರ ಮೇಲೆ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಸಡನ್ ಆಗಿ ಏರಿಕೆ ಕಂಡಂಗೂ ಹಂಗೆ ಟ್ರ್ಯಾಪ್ ಅಲ್ಲಿ ಸಿಗಾಕೊಂಡು ಬಿದ್ದೋಗ್ತೀವಿ. ಸೊ ಮಾರ್ಕೆಟ್ ಒಂದು ವಾರ್ನಿಂಗ್ ಅಂತ ತಗೊಳ್ಳಿ ಇದನ್ನ. ಇನ್ ಕೇಸ್ 24,000 ಎಲ್ಲ ಕ್ರಾಸ್ ಆದ್ರೆ ಪೋಸ್ಟ್ ಬಜೆಟ್ ಸಹ ಒಂದು ಕರೆಕ್ಷನ್ ಇಷ್ಟ ಆಗ್ಬೋದು, 10-15% ಅಂತೂ ಹಾಗೆ ಆಗುತ್ತೆ. ಇನ್ನು IPO ಈ ವಾರದ್ದು ಯಾವ್ದಿದೆ ಅಂತ, ಕಳೆದ ವಾರ ಒಂದು IPO ಒಂದು ವಿಶ್ಲೇಷಣೆ ಹೇಳಲಿಕ್ಕೆ ಆಗ್ಲಿಲ್ಲ. ತುಂಬಾ ಒಂದು 50% ಅಂತ ಮೇಲೆ ಯಾವುದು ಕಂಡಿರ್ಲಿಲ್ಲ, ಹಾಗಾಗಿ ಮಾಡ್ಲಿಕ್ಕೆ ಒಂದು ಹೋಗ್ಲಿಲ್ಲ. ಅದರಲ್ಲೂ SME ಬೇಸ್ಡ್ IPOಗಳು ಸಿಗೋ ಸಾಧ್ಯತೆ ತುಂಬಾ ಕಡಿಮೆ ಇದೆ ಅಂತ ಗೊತ್ತಾಗಿದೆ. ಸೊ ಆದಷ್ಟು ನೀವು ಏನೇ ಹೂಡಿಕೆ ಮಾಡಿದ್ರು ಮೇನ್ ಲೈನ್ IPOsಗಳು 15,000 ಇನ್ವೆಸ್ಟ್ಮೆಂಟ್ ಒಂದು ಲಾಟ್, ಮ್ಯಾಕ್ಸಿಮಮ್ 15,000 ಇದು. ಸೊ ಆ ರೀತಿ ಒಂದು ನೋಡ್ಬೇಕಾಗತ್ತೆ. ಸದ್ಯಕ್ಕೆ ಓಪನಿಂಗ್ ಇರೋದು ಒಂದು ಸ್ಟ್ಯಾನ್ಲಿ ಲೆಬ್ಸೆಲ್ಸ್ ಓಪನಿಂಗ್ ಇದೆ, 43% GMP ರನ್ ಆಗ್ತಿದೆ. ಇದ್ರ ಮೇಲೆ ಹೂಡಿಕೆ ಮಾಡ್ಬೋದು. ಅದು ಬಿಟ್ರೆ ಇನ್ನು ಡಿಂಡಿಗಲ್ ನ್ಯೂಟ್ರಿಕಾ ಅಂತ SME ಅಗೇನ್ ಇದು ಸಾಧ್ಯತೆ ತುಂಬಾ ಕಮ್ಮಿ ಇರುತ್ತೆ, ಆದ್ರೂ ಒಂದು ಪ್ರಯತ್ನ ಅಂತೂ ಮಾಡಬೇಕಾಗತ್ತೆ. ಅದ್ರ ನೆಕ್ಸ್ಟ್ ವಿನಿ ಇಮಿಗ್ರೇಷನ್ ಒಂದು 50% ಓಕೆ ಆವರೇಜ್ ಸಿಗುತ್ತೆ. ಇನ್ನು ಮೆಡಿಕ್ಯಾಮನ್ ಆರ್ಗ್ಯಾನಿಕ್ಸ್ 176%. ಇದ್ರ ಮೇಲೆ ಶಿವಾಲಿಕ್ ಪವರ್ ಕಂಟ್ರೋಲ್ 155%. ಮತ್ತೆ ಡಿವೈನ್ ಪವರ್ ಸದ್ಯಕ್ಕೆ ಬೇಡ, ಯಾಕಂದ್ರೆ ಇದು ಓಪನಿಂಗ್ ಆದ್ಮೇಲೆ ಒಂದು GMP ಹೇಗೆ ನಡೀತೆ ಅಂತ ನೋಡ್ಕೊಬೇಕಾಗುತ್ತೆ. GMP ಏನಾದ್ರು ಫಾಲ್ ಆಯ್ತು ಅಂದ್ರೆ ಇನ್ವೆಸ್ಟ್ಮೆಂಟ್ ಬೇಡ ಇದ್ರ ಮೇಲೆ. GMP ಲಾಸ್ಟ್ ದಿವಸದ ತನಕ ಒಂದು ಮೋರ್ ದೆನ್ 35-40% ಇದೆ ಅಂದ್ರೆ ಸೇಫ್ ಆಗಿ ಒಂದು ಇನ್ವೆಸ್ಟ್ ಮಾಡೋ ಪ್ರಯತ್ನ ಮಾಡ್ಬೇಕಾಗುತ್ತೆ. ಇನ್ನ ನನ್ನ ವಾರದ ವಿಶ್ಲೇಷಣೆ ಅಂತ ಒಂದು ಸ್ಟಾಕ್ಸ್ಗಳು ಹಳೇದೆಲ್ಲ ಹಂಗೆ ಉಳ್ಕೊಂಡಿದೆ, ಅದನ್ನು ಹೇಳ್ತಾ ಇದ್ದೀನಿ. ವೊಡಾಫೋನ್ ಒಂದು 30 ಪೈಸಾ 35-40 ಪೈಸಾ ಕೊಟ್ಟಿದೆ, ಗುಡ್. RVNL ಒಂದು 20 ರೂಪಾಯಿ ಅಷ್ಟು ಕೊಟ್ಟಿದೆ, ಗುಡ್. ಇನ್ನು ಮತ್ತಷ್ಟು ಇರುತ್ತೆ ರೈಲ್ವೆ ಸ್ಟಾಕ್ಸ್ಗಳು, ಅದಂತೂ ಬರ್ದಿಟ್ಕೊಳ್ಳಿ. ಇಲ್ಲಾಂದ್ರೆ ಒಂದು ಖರೀದಿ ಮಾಡ್ತಾ ಇರಿ, ಫಾಲೋ ಆದ್ರೆ ಸಹಿತ ಖರೀದಿ ಮಾಡಿ ಅಂತ ಹೇಳಿದ್ದೆ. ಸೊ ಮತ್ತಷ್ಟು ಏರಿಕೆ ಬರುತ್ತೆ. ಇನ್ನು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಒಂದು ತುಂಬಾ ಒಂದು ಫ್ಲಾಟ್ ಆಗಿ ಇಳಿತಾ ಇದೆ ಸಣ್ಣದಾಗಿ.
ಬಟ್ ಡೋಂಟ್ ವರಿ, ಲಾಂಗ್ ಟರ್ಮ್ಗೆ ಅಂತ ಇಟ್ಕೊಂಡವರು ಮತ್ತಷ್ಟು ಇದು ಮಾಡ್ಬೇಕಾಗುತ್ತೆ. ಸ್ಟಾಪ್ ಲಾಸ್ ಎಲ್ಲ ಇದಕ್ಕೆ ಒಂದು 20% ಅಂತ ಇಟ್ಕೊಬೇಕಾಗುತ್ತೆ. ರೆಗ್ಯುಲರ್ ಸಣ್ಣ ಪುಟ್ಟ ಒಂದು ಸ್ಟಾಪ್ ಲಾಸ್ ಆದ್ರೆ ಒಂದು 5 to 6%. ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಒಂದು ವೆರಿ ಗುಡ್ ಸ್ಟಾಕ್ ಆಗಿರೋದ್ರಿಂದ 15 to 20% ರೇಂಜ್ ಅಲ್ಲಿ ಇಟ್ಕೊಬಹುದು. ಇನ್ನು ಅಗತ್ಯ ಇದ್ರೆ ನೀವು ಎ ವಿ ವ್ಯಾಪ್ ಹಾಕೊಂಡು ಒಂದು ಲೋಯರ್ ಝೋನ್ ಏನಿದೆ ಅಂತ ಕಂಡುಹಿಡ್ಕೊಬೇಕಾಗತ್ತೆ. ಅದು ವಿಡಿಯೋ ಬಗ್ಗೆ ಎ ವಿ ವ್ಯಾಪ್ ಹೇಗೆ ನೋಡೋದು ಅಂತ ಒಂದು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದು ನೋಡ್ಬೇಕಾಗುತ್ತೆ. ಇನ್ನು ಮಾರುತಿ ತುಂಬಾ ಒಂದು ಮೇಜರ್ ಆಗಿ ಒಂದು ಆಲ್ಮೋಸ್ಟ್ 700 rupees ಡೌನ್ ಫಾಲ್ ಆಗಿದೆ. ಇಟ್ಸ್ ಅ ಬ್ಯಾಡ್ ಅಬ್ಸರ್ವೇಷನ್. ತುಂಬಾ ಒಂದು ಇದರಲ್ಲೇ ಒಂದು ಹೊಡೆತ ಕೊಟ್ಟಿರೋದು ನನ್ನ ಲಿಸ್ಟ್ ಅಲ್ಲಿ. ಸೊ ಅಕ್ಯುಮುಲೇಟ್ ಅಂತ ಹೇಳಲ್ಲ ಇದನ್ನ, ಮತ್ತಷ್ಟು ಹೋಲ್ಡ್ ಮಾಡಿ ಲಾಂಗ್ ಟರ್ಮ್ಗೆ ಅಂತಾನೆ. ಇನ್ನು ಟಾಟಾ ಮೋಟಾರ್ಸ್ ಸಹಿತ ಒಂದು ಅದರಲ್ಲಿ 4 ದಿವಸದಲ್ಲಿ 2 ದಿವಸ ಫಾಲ್ ಆಗಿರೋದ್ರಿಂದ ಒಂದು ಮೇಜರ್ ಇಂಪ್ಲಿಕೇಶನ್ಸ್ ಬಂದಿದೆ. ಅದರಲ್ಲಿ ಎಸ್ಪೆಷಲಿ ಆಟೋಮೊಬೈಲ್ ಸೆಕ್ಟರ್ ಅಲ್ಲಿ ಒಂದು ಹೊಡೆತ ಕೊಟ್ಟಿದೆ. ಸೊ 992 ಇದೆ, 960 ರನ್ ಆಗ್ತಿದೆ, ಇದು ಮೇಜರ್ ಇದು. ಟಾಲ್ ಬ್ರೋಸ್ ಆಟೋ ಒಂದು ಪ್ಲಸ್ ಸೈಡ್ ಹೋಗಿದೆ, ಅದೊಂದು 10 rupees ಪ್ಲಸ್ ಹೋಗಿದೆ, ಆಲ್ಮೋಸ್ಟ್ 2.5% ಬಂದಂಗೆ. ಕೆನರಾ ಬ್ಯಾಂಕ್ ಸಹಿತ ಒಂದು ನೆಗೆಟಿವ್ ಬಂದಿದೆ, ಬಟ್ ಲಾಂಗ್ ಟರ್ಮ್ಗೆ ಇದು 140 150 ಈ ತರ ಗಿಂತ ಜಾಸ್ತಿ ಹೋಗುತ್ತೆ. ಸೊ ತುಂಬಾ ಒಂದು ಮೇಜರ್ ಫಾಲ್ ಆಗಿಲ್ಲ. ಸೊ ಇಟ್ಕೊಬೇಕಾಗುತ್ತೆ, ಆದಷ್ಟು ಅಕ್ಯುಮುಲೇಟ್ ಮಾಡ್ಕೊಳ್ಳಿ. ಬಜಾಜ್ ಫೈನಾನ್ಸ್ ಎಕ್ಸಿಟ್ ಆಗಿ ಅಂತ ಹೇಳಿದೆ, ಇನ್ನು ಯಾರಾದ್ರೂ ಇಟ್ಕೊಂಡಿದ್ರೆ ನೋಡಿ, ಸ್ಟಿಲ್ ನೆಗೆಟಿವ್ ಟ್ರೆಂಡ್ ಅಲ್ಲೇ ಹೋಗ್ತಾ ಇದೆ. ಇನ್ನು ಮತ್ತಷ್ಟು ಹೋಗ್ಲಿಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಟ್ ಒಂದು ಒಳ್ಳೆ ಕಂಪನಿ ಆಗಿರೋದ್ರಿಂದ ಒಂದು ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಈ ತರ ಒಂದು ಸ್ಟಾಕ್ಸ್ ಅಲ್ಲಿ ಅಂತ ಹೇಳ್ಬೋದು. ಇನ್ನು ಹಿಂಡಾಲ್ಕೋ ಒಂದು ಜಾಸ್ತಿ ಏನು ಏರಿಕೆ ಕಂಡಿಲ್ಲ, ಮೆಟಲ್ ಅಷ್ಟೇನು ಬಂದಿರಲಿಲ್ಲ, ಕೇವಲ ಒಂದು 2 ರೂಪಾಯಿ ಜಾಸ್ತಿ ಬಂದಿದೆ. ಹಿಂಡ್ ಕಾಪರ್ ಬಂದ್ಬಿಟ್ಟು ಒಂದು 5 ರೂಪಾಯಿ ಕೆಳಗಡೆ ಬಂದಿದೆ. ಕೊಚಿನ್ ಶಿಪ್ ಯಾರ್ಡ್ ಬಂದ್ಬಿಟ್ಟು ಒಂದು ಮೇಜರ್ ಡಿಫೆನ್ಸ್ ಸ್ಟಾಕ್ಸ್ ಗಳೆಲ್ಲ ಒಂದು ಕರೆಕ್ಷನ್ ಆಗಿದೆ ಒಂದು. ಸೊ ಸ್ಟಿಲ್ ಇಟ್ಸ್ ರೈಟ್ ಟೈಮ್ ಟು ಎಂಟರ್. ಕಳೆದ ಒಂದು ರೆಕಮೆಂಡೇಶನ್ ನಾನು ಮಾಡಿದ್ದು 1300 ಇಂದ ಒಂದು ಹಾರ್ಡ್ಲಿ ಇದು ಒಂದು 6-7 ವೀಕ್ ಆಗಿರ್ಬೋದು. ಸೊ ಅಲ್ಲಿಂದ ಇಲ್ಲಿಗೆ ನೋಡಿದ್ರೆ ಏನಿಲ್ಲ ಅಂದ್ರೂ ಒಂದು 40-45% ಅಂತೂ ಬಂದಿದೆ. 2139 ನಡೀತಾ ಇದೆ. ಲಾಂಗ್ ಟರ್ಮ್ಗೆ ಅಂತ ಇನ್ನೂ ಜಾಸ್ತಿ ಹೋಗುತ್ತೆ ಇದು. ಆದಷ್ಟು ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ, ಒಂದು 50 ಮ್ಯಾಕ್ಸಿಮಮ್ 50 ತನಕ ಬುಕ್ ಮಾಡ್ಕೊಬೋದು. ಸ್ಟಿಲ್ ಏನಾದರೂ ಅಕ್ಯುಮುಲೇಟ್ ಮಾಡೋರಿದ್ರೆ ಮಾಡ್ಕೊಬೋದು, ಯಾಕಂದ್ರೆ ಇದು ಟಾರ್ಗೆಟ್ ಸದ್ಯಕ್ಕೆ ಅಂತ ಹೇಳಲಿಕ್ಕಾಗಲ್ಲ. ಒಳ್ಳೆ ಬುಕ್ ಆರ್ಡರ್ ಅಂತೂ ಇದೆ, ಆರ್ಡರ್ ಬುಕ್ ಅಂತೂ ತುಂಬಿದೆ ಅವ್ರದ್ದು. ಯಾವುದೇ ಒಂದು ಡಿಫೆನ್ಸ್ ಸೆಕ್ಟರ್ದು ಏನೇನು ಸ್ಟಾಕ್, ಯಾವುದೇ ಒಂದು ಸಣ್ಣ ಬೋಲ್ಟ್ ಮಾಡೋ ಕಂಪ್ನಿ ಮಾಡೋದು ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಮುಂದೆ ಹೆಲ್ಪ್ ಆಗುತ್ತೆ. ಆಸ್ಟ್ರೋ ಮೈಕ್ರೋ ಸಿಸ್ಟಮ್ ಆಕ್ಚುಲಿ ನನ್ನ ಲಿಸ್ಟ್ ಅಲ್ಲಿ ಬಂದಿಲ್ಲ, ಒಂದು ರೀಸೆಂಟ್ ಆಗಿ ಇದೊಂದು ಇದೆ. ಆಕ್ಚುಲಿ ಆಸ್ಟ್ರೋ ಮೈಕ್ರೋ ಸಿಸ್ಟಮ್ ನ ಬೇಕಿದ್ರೆ ಹಾಕೊಳ್ಳಿಲ್ಲ, ಆಡ್ ಮಾಡ್ತಿದ್ದೀನಿ ಲಾಂಗ್ ಟರ್ಮ್ಗೆ ಅಂತ ಹೇಳಿರ್ತೀನಿ. ಯಾಕಂದ್ರೆ ಫಂಡಮೆಂಟಲಿ ಓಕೆ. ಅಪೋಲೋ ಮೈಕ್ರೋ ಸಿಸ್ಟಮ್ಸ್ ಇದು 115 ಏನೋ ರನ್ ಆಗ್ತಿದೆ. ಇದು ಲಾಂಗ್ ಟರ್ಮ್ಗೆ. ಲಾಂಗ್ ಟರ್ಮ್ ಸ್ಟಿಲ್ ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಸ್ವಲ್ಪ ಹೈ ಇದೆ ಪಿ ವ್ಯಾಲ್ಯೂ, 9500 ಈ ರೇಂಜಲ್ಲೆಲ್ಲ ಬೈ ಮಾಡಿದ್ರೆ ತುಂಬಾ ಉತ್ತಮವಾಗಿರುತ್ತೆ. ಬಟ್ ಈಗಲೂ ಒಂದು ಪ್ಲಸ್ ಸೈಡ್ ಹೋಗೋ ಸಾಧ್ಯತೆ ಇರೋದ್ರಿಂದ ಸ್ಟಾಪ್ ಲಾಸ್ ಎಲ್ಲ ಇಟ್ಟು 85 ಸ್ಟಾಪ್ ಲಾಸ್ ಇಡ್ತಿದ್ದೀನಿ. ಸೊ ಇದೊಂದು ಆಡ್ ಮಾಡ್ಕೊತಾ ಇದ್ದೀನಿ. HFCL ಸಹಿತ ಒಂದು ಒಳ್ಳೆ ರಿಟರ್ನ್ ಕೊಟ್ಟಿದೆ, 117 ಇಂದ 121 ಆಗಿದೆ. ಮತ್ತೆ ನಾಲ್ಕು ನ್ಯಾಷನಲ್ ಅಲ್ಯೂಮಿನಿಯಂ ಅಂತ ಏನು ಕೊಟ್ಟಿಲ್ಲ, ಸೇಮ್ ಲೈಕ್ ಹಿಂಡಾಲ್ಕೋ ಇದು ಸಹಿತ ಒಂದು 4 ರೂಪಾಯಿ ಅಷ್ಟೇ ಕೊಟ್ಟಿರೋದು. ಬಟ್ ಸ್ಟಿಲ್ 2% ಒಂದು 1% ಕೊಟ್ಟಿದ್ದದು. ಹಿಂದೂಸ್ತಾನ್ ಜಿಂಕ್ ಕಡಿಮೆ ಸಿಗ್ತಾ ಇದೆ ನೋಡಿ ಇದು, ಯಾಕಂದ್ರೆ ಇದು ಏರಿಕೆ ಕಂಡಿಲ್ಲ ಕಳೆದ ವಾರದಿಂದ. ಬಟ್ ಒಳ್ಳೆ ಒಂದು ಇರುತ್ತೆ. ನಾನು ಆಕ್ಚುಲಿ ಆಂಡ್ರಾ ಕೆಮಿಕಲ್ ಹೇಳಿದ್ದೆ, ಪೆಟ್ರೋಕೆಮಿಕಲ್ ಸಾರಿ, ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ ಅಂತ. ಯಾಕಂದ್ರೆ ನನ್ನ ಟಾರ್ಗೆಟ್ ಎಲ್ಲ ಕ್ರಾಸ್ ಆಗಿ ಮುಂದೆ ಹೋಗ್ತಾನೆ ಇದೆ. ಇದು 120 ಆಗಿದೆ, 3 ರೂಪಾಯಿ ಅಂತೂ ಸಿಕ್ಕಿದೆ. 2-2.5% ಸಿಗೋದು ಒಂದು ಉತ್ತಮವಾದ ಒಂದು ಅಬ್ಸರ್ವೇಷನ್ ವಾರಕ್ಕೆ. ಇಂಡಿಯನ್ ಬ್ಯಾಂಕ್ ಫ್ಲಾಟ್ ಡೌನ್ ಆಗಿದೆ ಸ್ವಲ್ಪ, ಬಟ್ ಲಾಂಗ್ ಪೀರಿಯಡ್ಗೆ ಚೆನ್ನಾಗಿದೆ ಈ ಸ್ಟಾಕ್.
ಹಿಂದೂಸ್ತಾನ್ ಏರೋನಾಟಿಕ್ಸ್ ಹಾಗೆ ಕರೆಕ್ಷನ್ ಫೇಸ್ ಆಗಿದ್ದು, ಒಂದು ₹3 ಡೌನ್ ಆಗಿದೆ ಕಳೆದ ವಾರ. ಪ್ಲಸ್ ಸೈಡ್ ಹೋಗಿ ಹಾಗೆ ಒಂದು ಅಷ್ಟೇ ಪರ್ಸೆಂಟೇಜ್ ಕೆಳಗಡೆ ಬಿದ್ದಿದೆ. ಸೊ ಹಾಗಾಗಿ ಒಂದು ಫ್ಲಾಟ್ ಎಲ್ಲ ಡಿಫೆನ್ಸ್ ಸ್ಟಾಕ್ಸ್ಗಳು ಕಳೆದ ವಾರ. ಈ ಮೊದಲ 2 ದಿವಸ ಮೀನ್ಸ್ 17ನೇ ತಾರೀಕು ಮೊಹರ ಈ ಬಕ್ರೀದ್ ಇದ್ದಿದ್ದರಿಂದ ಮಾರ್ಕೆಟ್ ಇರಲಿಲ್ಲ. ಅದ್ರ ನಂತರದ 2 ದಿವಸ ಏರಿಕೆ ಕಂಡ್ರು, ಅದ್ರ ಮತ್ತೆ 2 ದಿವಸ ಫಾಲ್ ಅಂತೂ ಆಗಿದೆ. ಸೊ ಹೀಗಾಗಿ ಒಂದು ಡಿಫೆನ್ಸ್ ಸೆಕ್ಟರ್ ಅಲ್ಲಿ ತುಂಬಾ ಕರೆಕ್ಷನ್ ಅಂತೂ ಕಂಡಿದೆ. ಇನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಸಹಿತ ಒಂದು ₹3 ಕಡಿಮೆ ಆಗಿದೆ. ಇಲ್ಲಿ HCC ಅನ್ನೋದು ಒಂದು ಆಕ್ಚುಲಿ ಕಳೆದ ಒಂದು ಪ್ರಾಫಿಟ್ ಬುಕ್ ಮಾಡಿ ಅಂದಿದೆ. ಯಾರಾದ್ರೂ ಇಟ್ಕೊಂಡಿದ್ರೆ ಒಂದು ಆಲ್ಮೋಸ್ಟ್ ₹1 ಅಷ್ಟೇ ಇದೆ. ಹೈ ಬಂದ್ಬಿಟ್ಟು 51 ತನಕ ಹೋಗಿ ಕೆಳಗೆ ಬಂದಿರೋದು ಇದು. ಸೊ ಇದೊಂದು ಆದ್ರೆ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಲಾಂಗ್ ಟರ್ಮ್ 2-3 ಇಯರ್ಸ್ ಇಟ್ಕೊಂತೀನಿ ಅಂದ್ರೆ ಇಟ್ಕೊಬಹುದು. ಯೂನಿಯನ್ ಬ್ಯಾಂಕ್ ಫ್ಲಾಟ್ ಆಗಿ ಏನು ಇಂಪ್ರೂವ್ಮೆಂಟ್ ಬಂದಿಲ್ಲ. BL ಅದೇ ಪ್ಲಸ್ ಡಿಫೆನ್ಸ್ ಸ್ಟಾಕ್ಗಳಿದು ಪ್ಲಸ್ ಹೋಗಿ ಹಾಗೆ ಅಷ್ಟೇ ಮೈನಸ್ ಬಂದಿದೆ. ಇನ್ನು M&M ಸಹಿತ ಒಂದು ಆಟೋ ಸೆಕ್ಟರ್ ಪರ್ಫಾರ್ಮ್ ಮಾಡಿಲ್ಲ ಅಂತ ಡೌನ್ ಬಂದಿದೆ. ಆಲ್ಮೋಸ್ಟ್ ಹತ್ರ ₹90 ಕಮ್ಮಿ ಆಗಿದೆ. ಸೊ .1 ಗ್ರಾವಿಟಾ ಆಕ್ಚುಲಿ ಒಂದು 25ನೇ ತಾರೀಕು ಮೇ ಅಲ್ಲಿ ಸಜೆಸ್ಟ್ ಮಾಡಿದ್ದು, 1 ತಿಂಗಳ ಹಿಂದೆ ಆಲ್ಮೋಸ್ಟ್. ಅವತ್ತು 1076 ಇದೆ, ಇವತ್ತು ಒಂದು 1500, ಆಲ್ಮೋಸ್ಟ್ ಮೋರ್ ದೆನ್ 40% ಕೊಟ್ಟಿದೆ ಇದು. ಸೊ ಇದು ತುಂಬಾ ಒಂದು ಅಬ್ಸರ್ವೇಷನ್. ನೋಡೋಣ ಎಷ್ಟು ಕೊಟ್ಟಿದೆ ಎಕ್ಸಾಕ್ಟ್ ಆಗಿ ಹೇಳ್ತೀನಿ. %43 ಕೊಟ್ಟಿದೆ. ಗುಡ್. ಅಗೇನ್ IOCL ಫ್ಲಾಟ್ ಇದೆ, ಏರಿಕೆ ಅಂತೂ ಮುಂದೆ ಬರ್ಬೋದು. ಪೆಟ್ರೋನೆಟ್ ಫ್ಲಾಟ್ ಇದೆ, ಮುಂದೆ ಏರಿಕೆ ಬರ್ಬೋದು. ಮೋರ್ಪೆನ್ ಆಕ್ಚುಲಿ ಏರಿಕೆ ಕಂಡು ಮತ್ತೆ ನೆಗೆಟಿವ್ ಹೋಗ್ತಾ ಇದೆ. ಲಾಸ್ಟ್ ವೀಕ್ ಮೋಸ್ಟ್ಲಿ ಎಕ್ಸಿಟ್ ಅಂತ ಹೇಳಿದ್ದೆ, ಆದ್ರೂ ಕನಿಷ್ಠ ಒಂದು ಏನೋ ಲಾಂಗ್ ಟರ್ಮ್ ಇಟ್ಕೊಳ್ತೀನಿ ಅಂದ್ರೆ ಇಟ್ಕೊಳ್ಳಿ. ಸ್ಕೈ ಇಂಡಸ್ಟ್ರೀಸ್ ಎಕ್ಸಿಟ್ ರಿಮೂವ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಕಳೆದ ವಾರದ್ದು ಎಕ್ಸಿಟ್ ಅಂತ ಹೇಳಿದ್ದೆ. ಈ ವಾರ ಅಂತೂ ಮತ್ತಷ್ಟು ಕೆಳಗೋಗಿದೆ. ಸೊ ಇದು ರಿಮೂವ್ ಆಗ್ತಿದೆ, ನೆಕ್ಸ್ಟ್ ವೀಕಿಗೆ ಇರಲ್ಲ ಇದು. ಇನ್ನು ಎನಿ PSU ಸ್ಟಾಕ್ಸ್ ಬಿಫೋರ್ ಎಲೆಕ್ಷನ್ ಮೀನ್ಸ್ ರಿಸಲ್ಟ್ ಬರೋಕ್ ಮುಂಚೆ ಸೊ ಹೇಳಿದೆ, ಏರಿಕೆ ಅಂತೂ ಕಂಡಿದೆ ಎಲ್ಲ. ಅದು ಕನಿಷ್ಠ ಒಂದು ಮಿನಿಮಮ್ ಒಂದು 20% ಸಿಕ್ಕಿದೆ, ಒಂದು 2 ಕೇಸ್ 3 ಕೇಸ್ ಬಿಟ್ಟು. ಸೊ ಇದೆಲ್ಲ ಒಂದು ಗುಡ್ ಸೈನ್ ಕೂಡ. ಸೊ 1 ತಿಂಗಳಲ್ಲಿ ವಿತಿನ್ ಲೆಸ್ ದನ್ 1 ತಿಂಗಳು ಆಕ್ಚುಲಿ ತುಂಬಾ ಒಂದು ಅವಧಿ, ಕಡಿಮೆ ಅವಧಿಗೆ 20% ಎಲ್ಲ ಕೊಡೋದು ತುಂಬಾ ಒಂದು ಇದು. ಟಾಟಾ ಸ್ಟೀಲ್ ಕಡಿಮೆ ಆಗಿದೆ, ಮೆಟಲ್ ಸ್ಟಾಕ್ಸ್ ಕಮ್ಮಿ ಆಗಿದೆ. ಯಾಕಂದ್ರೆ ಅಪ್ 3 ದಿವಸ 2 ದಿವಸ ಹೋಗಿ 2 ದಿವಸ ಕಮ್ಮಿ ಬಂದಿದ್ದು. ಸ್ಟಿಲ್ ಇಟ್ಸ್ ಅ ಗುಡ್, ನಾಟ್ ಎ ಬ್ಯಾಡ್ ಥಿಂಗ್. ಟಾಟಾ ಪವರ್ ಸಹಿತ ಒಂದು ಲಾಂಗ್ ಟರ್ಮ್ ಚೆನ್ನಾಗಿದೆ. ಹೆರಿಟೇಜ್ ಆಕ್ಚುಲಿ ಎಕ್ಸಿಟ್ ಆಗಲಿ, ಒಂದು ಪೀಕ್ ಹೋಗಿದ್ದು, ಫಾಲಿಂಗ್ ಮತ್ತಷ್ಟು ಫಾಲ್ ಆಗ್ತಿದೆ. ತೋರ್ಸ್ಲಿಕ್ಕೋಸ್ಕರ ಇಟ್ಟಿದೆ ಇದನ್ನ, ಮತ್ತಷ್ಟು ಫಾಲ್ ಆಗುತ್ತೆ ಅಂತ ಹಾಕಿದ್ದಕ್ಕೆ. ಸೊ ಡಿಲೀಟ್. ಆಕ್ಚುಲಿ ಅಮರ ರಾಜಾ ಲಾಸ್ಟ್ ವೀಕ್ 10% ಡೌನ್ ಆಗಿತ್ತು, ಬಟ್ ಅಗೇನ್ ನೋಡದಿದ್ದಂಗೆ 1326 ಇಂದ 1410 ಆಗಿದೆ. ಇದು ಟಾರ್ಗೆಟ್ 4800 ಅಂತ ಹೇಳಿದ್ದೆ ಆಕ್ಚುಲಿ. ಸೊ ಮತ್ತಷ್ಟು ಏರಿಕೆ ಬರುತ್ತೆ ಇದೊಂದು ಮುಂದಿನ ದಿವಸಗಳಲ್ಲಿ. ಬಟ್ ಶಾರ್ಟ್ ಟರ್ಮ್ ಅಂತೂ ಅಲ್ಲ, ಕನಿಷ್ಠ ಒಂದು 8ರಿಂದ 12 ತಿಂಗಳು ಇಟ್ಕೊಬೇಕಾಗುತ್ತೆ ಇದು. ಆಂಧ್ರ ಪೇಪರು ಎಕ್ಸಿಟ್ ಆಗಿ, ಯಾಕಂದ್ರೆ ಕಳೆದ ವಾರನ ಗೇನ್ ಕೊಟ್ಟಿತ್ತು, ಮತ್ತಷ್ಟು ಒಂದು ₹6 ಅಷ್ಟು ಕೊಟ್ಟಿದೆ. ಎಕ್ಸಿಟ್ ಆಗಿ ತೊಂದರೆ ಇಲ್ಲ. ಸೊ ರಿಮೂವ್ ಮಾಡ್ತಾ ಇದ್ದೀನಿ ಎಕ್ಸಿಟ್. ಆಂಧ್ರ ಪೆಟ್ರೋಲ್ ಫಾಲ್ ಆಗಿದೆ, ಒಂದು ಗೇನ್ ಎಲ್ಲ ಕೊಟ್ಟು 110 9ನೇ ತಾರೀಕು ಹಂಗೆ ಇದ್ದಿದ್ದು ಆಲ್ಮೋಸ್ಟ್ 15ರಿಂದ 14% ಈ ತರ ಕೊಟ್ಟಿದೆ. ಸ್ಟಿಲ್ ಅಲ್ಲಿಂದ ಗೇನ್ ಆಗಿ ಡೌನ್ ಆಗಿರೋಂಥದ್ದು. ಸೊ ಎಕ್ಸಿಟ್ ಆಗಿ. RCF ಗುಡ್ ಅಬ್ಸರ್ವೇಷನ್ ಆಕ್ಚುಲಿ. ನಾನು ಹೇಳಿದ್ದು ರೇಟ್ಗಿಂತ ಒಂದು 9ನೇ ತಾರೀಕು ಟೈಮಲ್ಲಿ ಹೇಳಿದಾಗ ಒಂದು 168 ಇತ್ತು, 207 ಹೇಳಿದ್ದೆ. ಇದು ಯಾಕೆ ಒಂದು ರೆಕಮೆಂಡೇಶನ್, ಬೇರೆ ಒಂದು ವಿಡಿಯೋದಲ್ಲೂ ಒಂದು ಮಾಹಿತಿ ಕೊಡ್ತಾ ಇದೆ ಇದ್ರ ಬಗ್ಗೆ. ಮಾನ್ಸೂನ್ ಬರೋ ಟೈಮಲ್ಲಿ ಒಂದು ರಸಗೊಬ್ಬರ ಈ ತರದಕ್ಕೆಲ್ಲ ಇನ್ವೆಸ್ಟ್ ಮಾಡಿ ಇನ್ನಷ್ಟು ಇರುತ್ತೆ ಅಂತ. ಸೊ ಇದೊಂದು ಅಬ್ಸರ್ವೇಷನ್ ಗಮನಿಸಬೇಕು. RCF ಅಲ್ಲದೆ ಬೇರೆ ಬೇರೆ ಒಂದು ಎಲ್ಲ ಕೆಮಿಕಲ್ ಫರ್ಟಿಲೈಸರ್ ರಿಲೇಟೆಡ್ ಏರಿಕೆ ಕಂಡಿದೆ. ಅದರಲ್ಲಿ ಫ್ಯಾಕ್ಟ್ ಅನ್ನೋದು ಈಗ ಏರಿಕೆ ಬರ್ತದೆ. ಫರ್ಟಿಲೈಸರ್ ಕಂಪ್ನಿ ಟ್ರಾವೆನ್ಕೋ ಸಮಥಿಂಗ್ ಏನೋ ಇದೆ, ಅದು ಎಕ್ಸ್ಪೆನ್ಷನ್ ಮಾಡಿದ್ರೆ ಫ್ಯಾಕ್ಟ್ FACT ಈ ಕಂಪ್ನಿ ಒಂದು ನೋಡ್ಬೋದು. ಯಾಕಂದ್ರೆ ಇದೆಲ್ಲ ಬೀಳ್ತಾ ಇದ್ದಂಗೆ ಒಂದು ಇದು ಏರಿಕೆ ಕಂಡಿದೆ ಫ್ಯಾಕ್ಟ್ ಅನ್ನೋದು. ಸೊ RCF ಹೋಲ್ಡ್ ಅಂತ ಹೇಳ್ತೀನಿ. ಮತ್ತೆ ಸ್ವಲ್ಪ ಕರೆಕ್ಷನ್ ಆಗಿ ಮತ್ತೆ ಎಂಟ್ರಿ ತಗೊಬೋದು. ಇಲ್ಲ ಅಂದ್ರೆ ಒಂದು ಅವರೇಜ್ ಮಾಡ್ತಾ ಇರ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಸೊ DVL ಅಲ್ಲಿ ಏನಂತ ಚೇಂಜಸ್ ಬಂದಿಲ್ಲ, ಹೋಲ್ಡ್ ಆದ್ರೂ ಹೋಲ್ಡ್ ಅಂತ ಹೇಳಿದೆ. ಈ ವಾರ ಒಂದು ₹10 ಬಂದಿದೆ. ಲಾಂಗ್ ಟರ್ಮ್ಗೆ ಇದು ಚೆನ್ನಾಗಿದೆ ಇದು.
ಡಿ6 ಸಹಿತ ಒಂದು ಬಿಗ್ ಚೇಂಜ್ ಏನಾಗಿಲ್ಲ. ಲಾಸ್ಟ್ ವೀಕ್ ಆದಷ್ಟು ಈ ವೀಕ್ ಏನು ಚೇಂಜ್ ಇಲ್ಲ. ಸೊ ಸದ್ಯಕ್ಕೆ ಇದು ಎಕ್ಸಿಟ್ ಆಗಿರಿ. ಮುಂದಿನ ದಿವಸದಲ್ಲಿ ಮತ್ತೆ ಏನಾದ್ರು ಅಬ್ಸರ್ವೇಷನ್ ಬಂದ್ರೆ ಹೇಳ್ತೀನಿ. ಇದು ಇ ಪ್ಯಾಕ್ ಹೇಳಿದೆ ಆಕ್ಚುಲಿ ಪಾರ್ಷಿಯಲಿ ಬುಕ್ ಆರ್ ಎಕ್ಸಿಟ್ ಅಂತ ಹೇಳ್ಬೋದು. ಈ 212ಗೆ ರೆಕಮೆಂಡ್ ಮಾಡಿದ್ದು ಕಳೆದ ವಾರ. ಈ ವಾರ ಒಂದು 227 ಆಗಿದೆ. ಇದು ಒಂದು ಎಷ್ಟಾಯ್ತು, ಇದು 6-8% ಅನ್ಸುತ್ತೆ. 7% ಆಗಿದೆ. ಹಾಗಾಗಿ ಒಂದು ಇದ್ ಮಾಡಿ. ಇನ್ನ ಹೌಸಿಂಗ್ ಇದು ಸಹಿತ ಒಂದು ಇಂಡಿಯಾ ಬುಲ್ಸ್ ಹೌಸಿಂಗ್ ಆಕ್ಚುಲಿ 177 ಹೈಯೆಸ್ಟ್ 182 ಹೋಗಿದ್ದು. ಸ್ಟಿಲ್ ಸ್ವಲ್ಪ ಲಾಂಗ್ ಟರ್ಮ್ಗೆ ಇಟ್ಕೊಬೋದು. ಬಟ್ ಏನಾದ್ರು ಬುಕ್ ಮಾಡ್ಕೊಳೋದು ಪಾರ್ಷಿಯಲ್ ಬುಕ್ ಮಾಡ್ಕೊಬೋದು. ಕ್ರೆಸ್ಟ್ ವೆಂಚರ್ಸ್ ಅಂತದ್ದು ಏನು ಕೊಟ್ಟಿಲ್ಲ, ಸ್ಟಾಪ್ಲೆಸ್ ಹಿಟ್ ಆಗಿಲ್ಲ. ಸ್ಟಿಲ್ ಲಾಂಗ್ ಟರ್ಮ್ಗೆ ಅಂತಿದ್ರೆ ನೋಡ್ಬೋದು. ಜೆನ್ಸಾಲ್ ಇಂಜಿನಿಯರಿಂಗ್ ಮತ್ತಷ್ಟು ಏರಿಕೆ ಕಾಣ್ಬೋದು. ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡಿ. 20 ಮೈಕ್ರಾನ್ ಆಲ್ ಟೈಮ್ ಹೈ ಹೋಗಿದೆ, ಮತ್ತಷ್ಟು ಏರಿಕೆ ಕೊಡುತ್ತೆ. ಗಮನಿಸ ಇದೆ, ಯಾಕೆ 12% ಕೊಟ್ಟಿದೆ ಈಗಾಗಲೇ. ಸ್ಟಿಲ್ ಒಂದು ಮತ್ತಷ್ಟು ಒಂದು ಮೇಲೆ ಹೋಗ್ಲಿಕ್ಕಿದೆ. ಪಾರ್ಷಿಯಲಿ ಆದ್ರೂ ಬುಕ್ ಮಾಡ್ಕೊಳ್ಳಿ ಇದನ್ನ. DCW ಲಿಮಿಟೆಡ್ ಜಾಸ್ತಿ ಏನು ಕೊಟ್ಟಿಲ್ಲ, ₹1 ಕೊಟ್ಟಿದೆ ಅಷ್ಟೇ, ಜಸ್ಟ್ 1.5%. ಇನ್ನು ಆಕ್ಸಿಸ್ ಕ್ಯಾಡಸ್ 9% ಅಷ್ಟು ಕೊಟ್ಟಿದೆ ರಿಟರ್ನ್. ಸೊ 527 ಸಮಥಿಂಗ್ ಹೇಳಿದೆ, 576 ಆಗಿದೆ. ಎಕ್ಸಿಟ್ ಆಗಿದ್ದು. ಎಕ್ಸಿಟ್ ಆರ್ ಲಾಂಗ್ ಟರ್ಮ್ ಇಟ್ಕೊಳ್ತೀನಿ ಅಂದ್ರೆ ಇಟ್ಕೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು. ನಾನು ಫರ್ದರ್ ಹೇಳಲ್ಲ ನಾನು ಇದ್ರ ಬಗ್ಗೆ, ಯಾಕಂದ್ರೆ ಕೆಲವ್ರಿಗೆ ಇನ್ನಷ್ಟು ಏರ್ಲಿಕ್ಕೆ ಸಾಧ್ಯತೆ ಇರುತ್ತೆ, ಹೇಳಲಿಕ್ಕಾಗಲ್ಲ. ರೈಲ್ಟೆಲ್ ಸಹಿತ ಒಂದು ಲಾಸ್ಟ್ ವೀಕ್ ಹೇಳಿದ್ದೆ 100% ಕೊಟ್ಟಿದೆ, ₹475 ಆಗಿದೆ 420 ಇಂದ. ಇನ್ನು ಈ ವೀಕಿನ ಒಂದು ರೆಕಮೆಂಡೇಶನ್ ಸಜೆಷನ್ ಅಂತ ಹೇಳಿದ್ವಿ. ರುದ್ರಾ ಗ್ಲೋಬಲ್ ತುಂಬಾ ಒಂದು ಮೇಜರ್ ಅಂತಲ್ಲ, ಸ್ವಲ್ಪ ಮೊಮೆಂಟಮ್ ಕಾಣಿಸ್ತಿದೆ ಒಂದು ಯಾವ್ದ್ರಲ್ಲಿ, ಅವ್ರದ್ದು ಆಪರೇಷನ್ಸ್ಗಳಲ್ಲಿ. ಸೊ ಬೈ ಮಾಡಿ ಒಂದು 55 ಒಂದು ಶಾರ್ಟ್ ಟರ್ಮ್ಗೆ, ಲಾಂಗ್ ಟರ್ಮ್ಗೆ ಅಪ್ ಟು ₹70-80 ತನಕ ಬರ್ಬೋದು ಇದು. ಇನ್ನು ಮಿಶ್ರಧಾತು ಮಿದಾನಿ 461 ಸದ್ಯಕ್ಕೆ ನಡೀತಾ ಇದೆ, ಒಂದು 480-490 ಈ ತರ ಕ್ರಾಸ್ ಆಗ್ಬೋದು. ಲಾಂಗ್ ಟರ್ಮ್ಗೆ ಇದು ಒಳ್ಳೆ ಸ್ಟಾಕ್ ಇದೆ. ಇನ್ನು ಮೋಸ್ಟಿಫ್ ಟೆಕ್ನಾಲಜಿ ಆಕ್ಚುಲಿ ನಾನು ಫಸ್ಟ್ ಇನಿಷಿಯಲ್ ಡೇಸ್ ಈ ಸ್ಟಾರ್ಟಿಂಗ್ ಅಲ್ಲಿ ರಿಮೂವ್ ಮಾಡಿದ್ದೀನಿ, ಬೇಕಿದ್ರೆ ಒಂದು ತಿಂಗಳ ಹಿಂದೆ ವಿಡಿಯೋ ನೋಡಿ. 120 ರೇಂಜ್ ಅಲ್ಲಿ ಇದು 160-180ಗೆಲ್ಲ ಬಂದು ಸಡನ್ ಆಗಿ ಒಂದು 280 ತನಕ ಎಲ್ಲ ಹೋಗಿ ಈಗ ರಿವರ್ಸ್ ಬರ್ತಾ ಇದೆ. ಸೊ ಹಾಗಾಗಿ ಒಂದು ಮತ್ತೆ ಇದನ್ನ ಎಂಟ್ರಿ ಏನಾದ್ರು ಮಾಡೋರಿದ್ರೆ ಮೋಸ್ಟಿಫ್ ಟೆಕ್ನಾಲಜೀಸ್ ಅಗೇನ್ ಹೇಳ್ತಾ ಇದ್ದೀನಿ, ನಮ್ಮ 230, 240, 250 ಈ ರೇಂಜಲ್ಲಿ ಬೈ ಮಾಡ್ಕೊಳ್ಳೋದು ಒಂದು ಉತ್ತಮವಾಗಿರುತ್ತೆ. IRFC ಅಗೇನ್ ಮಲ್ಟಿ ಇಯರ್ ಬ್ರೇಕ್ಔಟ್ ಆಗಿದೆ, 176.32 ನಡೀತಾ ಇದೆ. ಲಾಂಗ್ ಟರ್ಮ್ಗೆ ಇದು. ಇಂದ್ರಪ್ರಸ್ಥ ಗ್ಯಾಸ್ ಲಿಮಿಟೆಡ್ IGL ಇದು ಸದ್ಯಕ್ಕೆ ಸ್ವಲ್ಪ ಪೀಕ್ ಇದೆ, ಮತ್ತಷ್ಟು ಏನಾದ್ರು ಡೌನ್ ಬಂತು ಅಂದ್ರೆ ಬೈ ಮಾಡ್ಬೋದು. ಸ್ಟಿಲ್ ಏನಾದರೂ ನಿಮಗೆ ಕನ್ಸಿಡರ್ ಮಾಡಿದ್ರೆ ನಿಮ್ಮ ಒಂದು ಬಜೆಟ್ಗೆ ಚೆನ್ನಾಗಿದೆ, ಚೀಪಾಗಿ ಸಿಗ್ತಿದೆ ಅಂತ ಅನ್ಸಿದ್ರೆ ಬೈ ಮಾಡ್ಬೋದು. ಇದು ಕೆಪಾಸಿಟಿ ಎಕ್ಸ್ಪೆನ್ಷನ್ ಎಲ್ಲ ಆಗ್ತಾ ಇದೆ, ಕೆಪೆಕ್ಸ್ ಇದು ಅಗೇನ್ ಗುಜರಾತ್ ಗ್ಯಾಸ್ ಅಲ್ಲಿ ಆಗ್ತಾ ಇದೆ. ಸೊ ಬೈ ಆನ್ ಎವ್ರಿ ಡಿಪ್. ಇನ್ನು ಸಂವರ್ಧನ್ ಮದರ್ಸನ್ ಇಂಟರ್ನ್ಯಾಷನಲ್, ಮದರ್ಸನ್ ಸುಮಿ ವೈರಿಂಗ್ ಅಲ್ಲ, ಅವ್ರದ್ದೇ ಮದರ್ಸನ್ ಇಂಟರ್ನ್ಯಾಷನಲ್ 188 ನಡೀತಾ ಇದೆ. ಕೆಪೆಕ್ಸ್ ಇದೆ, ಅಗೇನ್ ಮಲ್ಟಿ ಇಯರ್ ಬ್ರೇಕ್ಔಟ್ ಇದು ಕೂಡ. ಸೊ ಇದನ್ನ ನೋಡ್ಬೇಕಾಗತ್ತೆ. LIC ಹೌಸಿಂಗ್ ಅಗೇನ್ ಮಲ್ಟಿ ಇಯರ್ ಬ್ರೇಕ್ಔಟ್. ಇನ್ ಕೇಸ್ 775 ಗಿಂತ ಅಬೋವ್ ಹೋಯ್ತು ಅಂದ್ರೆ, ಐ ಥಿಂಕ್ 760 ಏನೋ ನಡೀತಾ ಇದೆ ಈಗ, 775 ಗಿಂತ ಅಬೋವ್ ಹೋಯ್ತು ಅಂದ್ರೆ ಮತ್ತಷ್ಟು ಏರಿಕೆ ಅಂತೂ ಸಿಗುತ್ತೆ, ಇದು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಮುಂದಿನ ದಿನಗಳಲ್ಲಿ. ಟಿಟಾಗರ್ ರೈಲ್ ಸಿಸ್ಟಮ್ ಒಂದು ಲಾಂಗ್ ಟರ್ಮ್ಗೆ ಅಂತ ನೋಡ್ಬೇಕಾಗುತ್ತೆ, ಯಾಕಂದ್ರೆ ಅಗೇನ್ ಮಲ್ಟಿ ಇಯರ್ ಬ್ರೇಕ್ಔಟ್ ಆಗ್ತಾ ಇದೆ, ಗುಡ್ ಚೆನ್ನಾಗಿದೆ. ಸುಜ್ಲಾನ್ ಬಂದ್ಬಿಟ್ಟು 53 ನಡೀತಾ ಇದೆ, ಬಟ್ ಓವರ್ ವ್ಯಾಲ್ಯೂಡ್ ಅನ್ಸಿದೆ ನನಗೆ ಇದು. ಬಟ್ ಮಾರ್ಕೆಟ್ ಅಲ್ಲಿ ಒಂದು ಈ ತರದ್ದೇ ಸ್ಟಾಕ್ಸ್ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಮತ್ತಷ್ಟು ಇದ್ರ ಮೇಲೆ ದುಡ್ಡು ಹಾಕೋರು ಇರ್ತಾರೆ, ಹಾಗಾಗಿ ಒಂದು ನೋಡ್ಬೋದು ಅನ್ಸುತ್ತೆ. ಕನಿಷ್ಠ ಒಂದು ₹57-58 ತನಕ ಮಾರ್ಕೊಂಡ್ರೆ ಒಂದು ಉತ್ತಮವಾಗಿರುತ್ತೆ. ಕಾರ್ ಟ್ರೇಡ್ ಸಹಿತ ಒಂದು ಮಲ್ಟಿ ಇಯರ್ ಬ್ರೇಕ್ಔಟ್ ಆಗ್ತಿದೆ, 858. ಇದೆಲ್ಲ ಬಂದ್ಬಿಟ್ಟು ಪಾಲಿಸಿ ಬಜಾರ್ ಅವರು ಇವ್ರದೆಲ್ಲ ಅದು ಗ್ರೂಪ್ ನೌಕರಿ ಎಲ್ಲ ಇದೆಯಲ್ಲ, ಅದೇ ತರ ಇವರು
ಕಾರ್ ರಿಲೇಟೆಡ್ ವೆಬ್ಸೈಟ್ cartrade.com. ಇವ್ರದ್ದು 850 ಇಯರ್ ನಡೀತಾ ಇದೆ, ಮಲ್ಟಿ ಇಯರ್ ಬ್ರೇಕ್ಔಟ್. ಬಿಗ್ ಇದರಲ್ಲೂ ಒಂದು 1000+ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಅಪೋಲೋ ಮೈಕ್ರೋಸಿಸ್ಟಮ್ 115 ಇದೆ ಸದ್ಯಕ್ಕೆ, ಟಾಪ್ಲಸ್ 85 ಹಾಕೊಂಡು ಅಗೇನ್ ಹೇಳ್ದಂಗೆ ಒಂದು 90, 95, 100 ಈ ರೇಂಜಲ್ಲಿ ಬಂದರೆ ತುಂಬ ಉತ್ತಮವಾಗಿರುತ್ತೆ. ಬರಲಿಲ್ಲ ಆದಷ್ಟು ಸಣ್ಣ ಮಟ್ಟಕ್ಕೆ ಈ ಲೆವೆಲಲ್ಲಿ ಬೈ ಮಾಡ್ಬೋದು. ಸೊ ಇದೊಂದಿಗೆ ಮತ್ತಷ್ಟು ವಿಡಿಯೋದೊಂದಿಗೆ ಮುಂದಿನ ವಾರಗಳಲ್ಲಿ ಬರ್ತೀನಿ. ಆದಷ್ಟು ಸೇಫ್ ಆಗಿ ಇನ್ವೆಸ್ಟ್ ಮಾಡಿ. ಮಾರ್ಕೆಟ್ ಕರೆಕ್ಷನ್ಗೆ ಮೆಂಟಲಿ ಒಂದು ರೆಡಿಯಾಗಿ ಮೇಲಾಗಿ ಒಂದು ನಿಮ್ಮ ಆರ್ಥಿಕವಾಗೂ ಫೈನಾನ್ಷಿಯಲಿ ಇದು ರೆಡಿ ಆಗಿರಿ ಹೊಸ ಹೊಸ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ. ಇನ್ ಅಡಿಷನ್ ಟು ದಿಸ್, ಮುಂದಿನ ದಿವಸಗಳಲ್ಲಿ ಫ್ಯೂಚರಲ್ಲಿ ಏನು HDFC ಮ್ಯೂಚುವಲ್ ಫಂಡ್ಸ್ ಇರ್ಬೋದು, ಬೇರೆ ಬೇರೆ ಹೊಸ ಹೊಸ ಮ್ಯೂಚುವಲ್ ಫಂಡ್ಸ್ ಯಾವ್ದಾದ್ರು ಬರ್ತಿದೆ, ಏನಕ್ಕೆ ಬರ್ತಿದೆ ಅಂತಾರಲ್ಲ, ಅದ್ರ ಹೇಳಲಿಕ್ಕೆ ಒಂದು ಪ್ರಯತ್ನ ಮಾಡ್ತೀನಿ. ಅಲ್ಲಿ ತನಕ ಧನ್ಯವಾದಗಳು. ಮತ್ತೆ ವಿನಂತಿ ಮಾಡ್ತಾ ಇದ್ದೀನಿ, ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಇನ್ಫಾರ್ಮ್ ಮಾಡಿ. ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಹಣ ಮಾಡ್ಕೊಳೋಕ್ಕೆ ಒಂದು ಸುಮಾರು ವೇದಿಕೆ ಇರುತ್ತೆ ಇದು. ಸೊ ನೀವು ಸಹಾಯ ಮಾಡಿ, ಇತರರಿಗೂ ಗ್ರೋ ಆಗೋಕ್ಕೆ ಸಹಾಯ ಮಾಡಿ. ಮತ್ತೆ ಏನೇ ಒಂದು ಸ್ಟಾಕ್ಸ್ ರಿಲೇಟೆಡ್ ಸಂದೇಹಗಳಿದ್ರೆ ಒಂದು ಇಮೇಲ್ ಮುಖಾಂತರ ಕೇಳ್ಕೊಳ್ಳಿ, ಪರಿಹಾರಮಾರ್ಗ@gmail.com. ಅದು ಆದಷ್ಟು ಒಂದು ಇನ್ಫಾರ್ಮ್ ಮಾಡ್ತೀನಿ. ತುಂಬಾ ಒಂದು ಚೈನಲ್ಲಿ ಮೇಲ್ಸ್ಗಳು ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಆದಷ್ಟು ಚಿಕ್ಕದಾಗಿ ಒಂದು ಚೊಕ್ಕವಾಗಿ ನಿಮ್ಮ ವಿಷಯಕ್ಕೆ ಏನಿದೆ ಅದು ಕೇಳಿ. ಇನ್ ಡೆಪ್ತ್ ನೀವೇನಾದರೂ ಕ್ವಶನ್ಸ್ ಕೇಳ್ತಾ ಹೋದರೆ ಮತ್ತಷ್ಟು ಅದರಲ್ಲಿ ಸಮಯ ಸಿಗಲ್ಲ. ಮೇಲಾಗಿ ರಿಪ್ಲೈಗಳು ನಿಮಗೆ ಅರ್ಥ ಆಗದೆ ಇರ್ಬೋದು. ನನ್ನ ಒಂದು ವ್ಯೂಗಳೇ ಬೇರೆ ಥರ ಇರುತ್ತೆ. ಸೊ ಅದು ನಿಮಗೆ ಅರ್ಥ ಆಗದೆ ಇರ್ಬೋದು. ಅಂಥ ಸಮಯದಲ್ಲಿ ವಾಟ್ಸಪ್ ಮುಖಾಂತರ ರೀಚ್ ಆಗಿ. ಸೊ ಹೇಳಿದ್ದೀನಿ, ಅದು 7019411447. ಮತ್ತು ನನ್ನ ಒಂದು ಅಡ್ವೈಸ್ಗಳು ಮ್ಯಾಂಡೇಟ್ರಿಲಿ ನಿಮಗೆ ವರ್ಕ್ ಆಗಬೇಕು ಅಂತಲ್ಲ, ಬೇರೆಯವ್ರ ಸಹಾಯ ಸಹಿತ ನೀವು ತಿಳ್ಕೊಳ್ಳಿ. ಮಾರ್ಕೆಟಲ್ಲಿ ಬೇರೆ ಬೇರೆ ಒಂದು ಸ್ಟ್ರಾಟಜಿ ಪ್ಲೇ ಆಗ್ತಾ ಇರುತ್ತೆ ಯಾವಾಗಲೂ. ನಾವು ಅಂದ್ಕೊಂಡಿದ್ದೆ ಯಾವಾಗಲೂ ಸರಿ ಅಂತಲ್ಲ. ಹಾಗಾಗಿ ಮತ್ತೆ ವಿಡಿಯೋಗಳನ್ನ ನೋಡ್ತಾ ಇರಿ ಬೇರೆಯವ್ರದ್ದು ಸಹಿತ. ನೀವೇ ಒಂದು ಅನಾಲಿಸಿಸ್ ಮಾಡಿ, ನೀವು ಸಹಿತ ಒಂದು ವಿಶ್ಲೇಷಕರಾಗಿ ನೀವೇ ಒಂದು ಡಿಸಿಷನ್ ಮೇಕಿಂಗ್ ಆದಾಗಲೇ ನೀವು ಹಾಕಿರೋ ದುಡ್ಡಿಗೆ ಬೆಲೆ ಸಿಕ್ತು ದೊಡ್ಡ ಮಟ್ಟಕ್ಕೆ ಇರುತ್ತೆ. ಅಲ್ಲಿ ತನಕ ಅದು ಗ್ರೋ ಆಗಲ್ಲ. ಮತ್ತೆ ಸಿಗೋಣ. ಅಲ್ಲಿ ತನಕ ಧನ್ಯವಾದಗಳು.